ಕೆನಾಲ್ ಕಾಮಗಾರಿಗೆ ಸಾವಿರಾರು ಪ್ರತಿಭಟನಾಕಾರರಿಂದ ಮುತ್ತಿಗೆ, ಸ್ಥಳದಲ್ಲಿನ ಕಾಮಗಾರಿ ಸಲಕರಣೆಗಳು ಧ್ವಂಸ. ನೀರಿಗಾಗಿ ಶುರುವಾದ ಕಿಚ್ಚು ಇದೀಗ ನಮ್ಮದೇ ರಾಜ್ಯದ 2 ಜಿಲ್ಲೆಗಳ ಮಧ್ಯೆ ತೀವ್ರಗೊಂಡಿದೆ. ನೀರು ಹಂಚಿಕೆಯ ವಿಷಯ ಇದೀಗ ಪ್ರತೀಕಾರದ ಜ್ವಾಲೆಯಾಗಿ ಹೊತ್ತಿ ಉರಿಯುತ್ತಿದೆ. ಅಷ್ಟಕ್ಕೂ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಯನ್ನ ತುಮಕೂರು ಮಂದಿ ವಿರೋಧಿಸಲು ಕಾರಣವೇನು? ಎಲ್ಲಿಂದ ಎಲ್ಲಿಗೆ ಲಿಂಕ್ ಆಗುತ್ತೆ ಈ ಕೆನಾಲ್? ಯಾರೇ ಅಡ್ಡ ಬಂದರೂ ಅದನ್ನ ಪೂರ್ಣಗೊಳಿಸಿಯೇ ತೀರುತ್ತೇವೆ ಅಂತ ಡಿಸಿಎಂ ಡಿಕೆಶಿ ಹಠ ಹಿಡಿತಿರೋದ್ಯಾಕೆ? ಎಲ್ಲವನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ತುಮಕೂರು ರೈತರ ಕಿಚ್ಚಿಗೆ ಮಣಿಯುತ್ತಾ ಸರ್ಕಾರ, ಯಾರೇ ಬಂದರೂ ಜಗ್ಗಲ್ವಾ ಕನಕಪುರ ಬಂಡೆ. ಈಗಾಗಲೇ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮಾರ್ಪಾಡು ಮಾಡುವ ಡಿಸಿಎಂ ಡಿಕೆ ಶಿವಕುಮಾರ್ ನಡೆಗೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಿವೆ. ಹೀಗಿರುವಾಗ ಅದೇ ರಾಮನಗರ ಹಾಗೂ ಮಾಗಡಿಗೆ ಹೇಮಾವತಿ ನೀರು ಹರಿಸುವ ಡಿಕೆಶಿ ಪ್ರಯತ್ನಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ತುಮಕೂರಿನ ಗುಬ್ಬಿಯ ಸಂಕಾಪುರದಲ್ಲಿನ ಕಾಮಗಾರಿ ಸ್ಥಳದಲ್ಲಿ ರೈತರು ಪ್ರತಿಭಟನಾಕಾರರು ಪಾದಯಾತ್ರೆ ಮಾಡಿ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ತಡೆ ಹಿಡಿದಿದ್ದಾರೆ. ಪ್ರತಿಭಟನೆಯ ಜ್ವಾಲೆಯನ್ನ ತಾರಕಕ್ಕೇರಿಸಿದ್ದಾರೆ. ಲಿಂಕ್ ಕೆನಾಲ್ ಮೂಲಕ ಹೇಮಾವತಿ ನೀರು ಹರಿಸಲು ಶತಾಯಗತಾಯ ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಸರ್ಕಾರವು ಕೂಡ ಅವರ ಆಕ್ರೋಶಕ್ಕೆ ಮಣಿದು ಕಾಮಗಾರಿಗೆ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ತುಮಕೂರು ರೈತರು ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆಯನ್ನ ಇಷ್ಟೊಂದು ವಿರೋಧಿಸಲು ಕಾರಣವೂ ಕೂಡ ಇದೆ. ಹಾಸನ ಜಿಲ್ಲೆಯಲ್ಲಿ ಹರಿಯುವ ಹೇಮಾವತಿ ನದಿ ಹಾಗೂ ಗೊರೂರು ಜಲಾಶಯದಿಂದ ತುಮಕೂರಿಗೆ ವರ್ಷಕ್ಕೆ 24 ಟಿಎಂಸಿ ನೀರು ಹಂಚಿಕೆ ಆಗಬೇಕು. ಆದರೆ ಇದುವರೆಗೂ ಅದು ಸಾಧ್ಯವಾಗಲಿಲ್ಲ. ಆದರೆ ಅದನ್ನು ಬಿಟ್ಟು ಗುಬ್ಬಿ ತಾಲೂಕಿನ ಸಂಕಾಪುರದಿಂದ ಪೈಪ್ಲೈನ್ ಮೂಲಕ ಕುಣಿಗಲ್ ಮಾರ್ಗವಾಗಿ ಮಾಗಡಿಗೆ ನೀರು ಹರಿಸಲು ಯೋಜನೆ ರೂಪಿಸಲಾಗ್ತಿದೆ. ನೈಸರ್ಗಿಕವಾಗಿ ನಾಲೆಗಳ ಮೂಲಕ ನೀರು ಹರಿಸೋದನ್ನ ಬಿಟ್ಟು ಸ್ಟೀಲ್ ಪೈಪ್ ಬಳಸಿ ಮಾಗಡಿಗೆ ನೀರು ಹರಿಸಿದ್ರೆ ತುಮಕೂರು ಜನಕ್ಕೆ ಹೇಮಾವತಿ ನೀರು ಸಿಗದಂತೆ ಆಗಲಿದೆ ಅನ್ನೋ ಆತಂಕ ಅಲ್ಲಿನ ರೈತರಲ್ಲಿ ಮನೆ ಮಾಡಿದೆ. ಹೀಗಾಗಿಯೇ ಅವರೆಲ್ಲ ಈ ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ತಮ್ಮ ಕನಸಿನ ಯೋಜನೆಯನ್ನ ಡಿಸಿಎಂ ಡಿಕೆಶಿ ಅರ್ಧಕ್ಕೆ ನಿಲ್ಲಿಸ್ತಾರಾ ಅನ್ನೋದು ಸದ್ಯ ಯಕ್ಷ ಪ್ರಶ್ನೆಯಾಗಿದೆ. ಯಾಕಂದ್ರೆ ತುಮಕೂರಿನ ಪ್ರಭಾವಿ ಸಚಿವರು ಕೂಡ ಡಿಕೆಶಿಯ ಹಠಕ್ಕೆ ಮಣಿದು ತುಮಕೂರಿನ ರೈತರ ವಿರೋಧದ ನಡುವೆಯೂ ಯೋಜನೆಯನ್ನ ಪೂರ್ಣಗೊಳಿಸಲು ಸಾಥ್ ಕೊಟ್ಟಿದ್ದಾರೆ. 2019ರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರವಿದ್ದಾಗ ಆದೇಶಗೊಂಡ ಯೋಜನೆ ಬಳಿಕ ಬಿಜೆಪಿ ಸರ್ಕಾರದಲ್ಲಿ ರದ್ದಾಗಿತ್ತು. ಆದ್ರೆ ಈಗ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಜೀವ ಪಡೆದಿದೆ. ಇದೀಗ 1500 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗ್ತಿರುವ ಈ ಯೋಜನೆಯನ್ನ ಬಿಜೆಪಿಯವರಾದರೂ ಸರಿ, ಪ್ರತಿಭಟನಾಕಾರರಾದರೂ ಸರಿ, ಯಾರೇ ಅಡ್ಡ ಬಂದರೂ ಪೂರ್ಣಗೊಳಿಸುತ್ತೇವೆ ಅನ್ನೋ ಛಲದಲ್ಲಿ ಡಿಕೆಶಿ ಇದ್ದಾರೆ ಎನ್ನಲಾಗಿದೆ. ಸದ್ಯ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಗೆ ಸರ್ಕಾರ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಆದರೆ ಅದರಿಂದ ಶುರುವಾಗಿರೋ ಕಿಚ್ಚು ಇನ್ನೂ ಶಮನವಾಗಿಲ್ಲ. ಪ್ರತಿಭಟನಾಕಾರರ ಆಕ್ರೋಶಕ್ಕೆ ಸರ್ಕಾರ ಮಣಿದು ನೈಸರ್ಗಿಕವಾಗಿ ನಾಲೆಗಳ ಮೂಲಕವೇ ಮಾಗಡಿಗೆ ನೀರು ಹರಿಸಲು ಮುಂದಾಗುತ್ತಾ, ಅಥವಾ ತುಮಕೂರು ಭಾಗದ ರೈತರನ್ನ ಮನವೊಲಿಸಿ ಯೋಜನೆಯನ್ನ ಪೂರ್ಣಗೊಳಿಸುತ್ತಾ ಅನ್ನೋದು ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್‌ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.